ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ಅಪ್ಪ ಅಪ್ಪ, ಐ ಆಮ್ ಸಾರಿ ಅಪ್ಪ, ಐ ಆಮ್ ಸಾರಿ. ಇವತ್ತು ಅಹಲ್ಯ ಅಕ್ಕ ಮಾಡಿದ ಎಡವಟ್ಟಿಂದ ಅಮ್ಮನ ಜೀವಕ್ಕೆ ಅಪಾಯ ಆಗೋ ಹಾಗಿತ್ತು. ಅವರು ಬರೀ ಸಾಕು ಜೀವದ ಜೊತೆ ಅಷ್ಟೇ ಅಲ್ಲ, ಅಮ್ಮನ ಜೀವದ ಜೊತೆನೂ ಆಟಾಡ್ತಿದ್ದಾರೆ. ಶಾಂತಲಮ್ಮ ಸೊಸೆಯಾಗಿ ಬದುಕಿ ಬಾಳಿದ ಮನೆ ಇದು. ಇಲ್ಲಿಗೆ ಸೊಸೆಯಾಗಿ ಬರೋದು ಅಹಲ್ಯ ಅಕ್ಕನ ಭಾಗ್ಯ. ಆದ್ರೆ ಆ ಅರ್ಹತೆ ಅವ್ರಿಗಿಲ್ಲ ಅಪ್ಪ, ಅರ್ಹತೆ ಅವ್ರಿಗಿಲ್ಲ. ಯಾಕಂದ್ರೆ ರಾಜ್ಗುರು ಕುಟುಂಬದ ಸೊಸೆ ಏನು ಅಂತಾನೆ ಅವ್ರಿಗಿನ್ನೂ ಅರ್ಥ ಆಗಿಲ್ಲ, ಅವ್ರಿಗಿನ್ನೂ ಗೊತ್ತೇ ಇಲ್ಲ. ಅಪ್ಪ, ಅಹಲ್ಯ ಅಕ್ಕ ನಮ್ಮ ಮನೆ ನೆಮ್ಮದಿನ ಹಾಳು ಮಾಡೋದಕ್ಕೆ ಬಂದಿದ್ದಾರೆ. ಅಹಲ್ಯ ಅಕ್ಕನ ಬಗ್ಗೆ ನಾನು ಸಾಕೇತ್ಗಾಗ್ಲಿ ಅಥವಾ ಅನಿಕೇತ್ಗಾಗ್ಲಿ ಏನೇ ಹೇಳಿದ್ರು ನನ್ನ ಮಾತನ್ನ ನಂಬಲ್ಲ ಅವರು. ಅಹಲ್ಯ ಅಕ್ಕ ಅವರಿಬ್ರನ್ನು ಹಾಗೆ ಮಾಡ್ಬಿಟ್ಟಿದ್ದಾರೆ. ಆದ್ರೆ ನಾನು ನಿಮ್ ಸುಮ್ಮನೆ ಇರಲ್ಲ. ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಅಹಲ್ಯ ಅಕ್ಕನ ವಿಷಯದಲ್ಲಿ ಹೆದರ್ಕೊಂಡು ಕೂತ್ಕೊಳ್ಳೋದಾಗ್ಲಿ ಅಥವಾ ಗೊಂದಲ ಪಡ್ಕೊಳ್ಳೋದ್ರಲ್ಲಾಗ್ಲಿ ಯಾವ ಅರ್ಥನೂ ಇಲ್ಲ. ನಾನು ಈ ಮನೆ ಸೊಸೆ ವಿರುದ್ಧ ನಿನ್ ಮೇಲೆ ಹೋರಾಡ್ತೀನಿ. ಆದ್ರೆ ಒಂದಂತೂ ಸತ್ಯ ಅಪ್ಪ, ಒಂದಲ್ಲ ಒಂದಿನ ಅಹಲ್ಯ ಅಕ್ಕ ಏನು ಅಂತ ಇಡೀ ಮನೆಯವ್ರಿಗೆ ಗೊತ್ತಾಗುತ್ತೆ. ಅವಾಗ ಅವರೆಲ್ಲರೂ ನಮ್ಮ ಮನೆಗೆ ಎಂಥ ಸೊಸೆ ತಂದು ಅಂತ ಅವ್ರು ಎದೆ ಹೊಡ್ಕೋತಾರ. ಈ ವಿಷಯ ನನಗೆ ಚೆನ್ನಾಗಿ ಗೊತ್ತು. ಅಹಲ್ಯ ಅಕ್ಕನ ಮಧ್ಯ ಸಾಕು ಮಧ್ಯ ಯಾವ ಸಂಬಂಧ ಇದೆಯೋ ಅದು ಬಿದ್ದೋಗುತ್ತೆ. ಅವಾಗ ನಮ್ ಸಾಕು ತುಂಬಾ ನೊಂದ್ಕೊಂಡ್ಬಿಡ್ತಾರೆ. ಅಪ್ಪ, ನಮ್ ಸಾಕು ಅಹಲ್ಯ ಅಕ್ಕನ ದೇವತೆ ಅಂತ ನಂಬ್ಕೊಂಡಿದ್ದಾನೆ ಗೊತ್ತಾ. ಅವ್ರನ್ನ ತುಂಬಾ ಪ್ರೀತಿಸ್ತಾನೆ. ಆದ್ರೆ ಈ ವಿಷಯ ಗೊತ್ತಾದಾಗ ಅವನ ಎದೆ ಒಡೆದು ಹೋಗುತ್ತೆ. ಅವಾಗ ಅವನ್ ಎಷ್ಟು ನೊಂದ್ಕೋತಾನೋ ಅನ್ನೋ ಚಿಂತೆ ನನ್ಗಿಲ್ಲ. ಅವನ್ ಜೀವ ಉಳಿತಲ್ಲ ಅಂತ ಎಷ್ಟೋ ಸಮಾಧಾನ ಪಡ್ಕೋತೀನಿ. ಇಲ್ಲ ಅಂದ್ರೆ ಅದೇ ಅಹಲ್ಯ ಅಕ್ಕ ನಮ್ಮ ಮನೆಯಲ್ಲಿರೋರ್ ಎಲ್ರ ಜೀವಕ್ಕೂ ಅಪಾಯ ಆಗ್ತಾರೆ. ಅಪ್ಪ ಅಪ್ಪ, ನೀನ್ ನಂಗೆ ಹೆಲ್ಪ್ ಮಾಡ್ತೀಯ ಅಲ್ವಾ? ನನ್ ಜೊತೆ ಇರ್ತೀಯ ಅಲ್ವಾ? ಈ ಮನೆ ಸುಖ ನೆಮ್ಮದಿ ಶಾಂತಿಗೋಸ್ಕರ ನಾನು ಹೆದರ್ಕೊಂಡು ಕೂತ್ಕೋಬಾರ್ದು ಅಪ್ಪ, ಕಣ್ಣೀರ್ ಹಾಕ್ಬಾರ್ದು. ಅದಕ್ಕೆ ನಾನ್ ಈ ಮನೆ ಸೊಸೆ ವಿರುದ್ಧ ನಿಲ್ತೇನೆ, ಹೋರಾಡ್ತೇನೆ. ನೀವ್ ನನ್ ಜೊತೆಗೆ ನಿಲ್ತೀರಾ ಅಲ್ವಾ? ಏನಿದು ಇಷ್ಟೊಂದು ಸುಡ್ತಾ ಇದೆಯಲ್ಲ? ಅಯ್ಯೋಯ್ಯೋ, ಟ್ಯಾಪಲ್ಲಿ ನೀರು ಬೇರೆ ಬರ್ತಿಲ್ಲೇನಪ್ಪ? ಈ ಅವತಾರದಲ್ಲಿ ನಾನು ಆಚೆ ಹೋಗೋದಕ್ಕೂ ಆಗಲ್ಲ. ಏನ್ ಮಾಡ್ಲಿ? ಅಯ್ಯಯ್ಯೋ, ಇವ್ರು ಬೇರೆ ಎಲ್ಲೇ ಇದ್ದಾರೆ. ಏನಪ್ಪ ಮಾಡ್ಲಿ? ಏನ್ ಮಾಡ್ಲಿ? ಈಗ ಅಲ್ಲಿಗೆ ಹೋಗೋ ಹಾಗೂ ಇಲ್ಲ, ಈ ಬಿಸಿನೀರಲ್ಲಿ ಸ್ನಾನ ಮಾಡೋ ಹಾಗೂ ಇಲ್ಲ. ಇದನ್ನೇನಾದ್ರೂ ಮೈ ಮೇಲೆ ಹಾಕೊಂಡ್ರೆ ನನ್ನ ಚರ್ಮ ಸುಡೋದಂತೂ ಗ್ಯಾರಂಟಿ. ಏನ್ ಮಾಡ್ಲಿ? ಅಹಲ್ಯ ಅವ್ರೆ, ಇವ್ರು ಯಾಕೆ ಕರೀತಿದ್ದಾರೆ?
ಬೆನ್ಗೆ ಮುಚ್ಚು ಅಂದ್ರೆ ನನ್ನಿಂದ ಆಗಲ್ಲ ಅಂತ ಹೇಳ್ಬಿಡ್ತೀನಿ. ಅಹಲ್ಯ ಅವರೇ, ಏನಾಯ್ತು? ಅದು ಟ್ಯಾಪ್ ಅಲ್ಲಿ ನೀರ್ ಬರ್ತಾ ಇಲ್ಲ, ಅದಕ್ಕೆ ಒಂದ್ ಬಕೆಟ್ ತಣ್ಣೀರ್ ತಂದ್ಕೊಡಕ್ಕಾಗತ್ತಾ, ಇಫ್ ಯು ಡೋಂಟ್ ಮೈಂಡ್? ಒಳಗಡೆ ನೀರಿಲ್ವಾ? ಬಿಸಿನೀರಿದೆ, ಆದ್ರೆ ಅದನ್ನೇನಾದ್ರೂ ಮೈ ಮೇಲೆ ಹಾಕೊಂಡ್ರೆ ಬೊಬ್ಬೆ ಬಂದ್ಬಿಡುತ್ತೆ. ಅದಕ್ಕೆ ತಣ್ಣೀರ್ ತಂದ್ಕೊಡ್ತೀರಾ? ಹಾ, ತರ್ತೀನಿ. ಅದು ಹಾಗೆ ನಂದು ಬಾತ್ರೂಮ್ ಕೊಡ್ತೀರಾ? ಸಾರಿ 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 ಸಾರಿ. ಸರಿ ಸರ್, ನಾವು ಈಗಲೇ ಬರ್ತೀವಿ. ಹಾ, ಕರ್ಕೊಂಡು ಬರ್ತೀವಿ. ಅಂಕಲ್, ನಿನ್ನೆ ನಮ್ಗಾಗಿರೋ ಜಯಕ್ಕೆ ಇವತ್ತು ಬಾರಲ್ಲಿ ದೊಡ್ಡ ಪಾರ್ಟಿ. ದಿನಾ ಹೀಗೆ ಒಂದೊಂದು ಜಯ ಕಾಣೋ ಹಾಗಾಗ್ಲಿ ದೇವ್ರೆ ಅಂತ 5 ರೂಪಾಯಿ ಹುಂಡಿಗೆ ಹಾಕ್ಬಿಡ್ತೀನಿ. ಅಂಕಲ್ ಅಂಕಲ್, ಒಂದು ನಿಮಿಷ. ನೀವು ರೆಡಿಯಾಗಿ, ನಾವಿಬ್ರು ಆಚೆ ಹೋಗ್ತಾ ಇದ್ದೀವಿ. ಆಚೆನಾ? ಎಲ್ಲಿಗಪ್ಪ? ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು. ನಾನು ಈಗ ಬಂದ್ಬಿಡ್ತೀನಿ, ರೆಡಿಯಾಗಿರಿ. ಪೊಲೀಸ್ ಸ್ಟೇಷನ್ಗ? ನಾನಾ? ಪೊಲೀಸ್ ಸ್ಟೇಷನ್ಗೆ ಯಾಕೆ? ಏಟ್ ಮಾಡ್ಕೋತೀರಾ? ಅದು ಸಡನ್ ಆಗಿ ಮ್ಯಾಟ್ ಮೇಲೆ ಕಾಲಿಟ್ನಲ್ಲ, ಮ್ಯಾಟ್ ಜಾರಿ ಬ್ಯಾಲೆನ್ಸ್ ತಪ್ಪಿಟ್ಟೆ. ಹೀಗೆ ಆಗಾಗ ಬ್ಯಾಲೆನ್ಸ್ ತಪ್ತಾ ಇರಿ. ಅದು ಇನ್ಮೇಲೆ ಹುಷಾರಾಗಿ ನೋಡ್ಕೊಂಡು ಹೋಗಿ ಅಂತ ಹೇಳಿದೆ ಅಷ್ಟೇ. ನಾಳೆಯಿಂದ ಇವ್ರು ಸ್ನಾನಕ್ಕೆ ಹೋಗೋದಕ್ಕೂ ಮುಂಚೆ ಎಲ್ಲ ಸರಿಯಾಗಿದೆಯಾ ಅಂತ ಚೆಕ್ ಮಾಡಬೇಕು. ಎಲ್ಲನೂ ಸರಿಯಾಗಿ ಜೋಡಿಸಿಡ್ಬೇಕು. ಈ ರೀತಿ ಸ್ನಾನ ಮಾಡುವಾಗ ಓಡಾಡೋದು ಅಂದರೆ ಹಿಂಸೆಪ್ಪ. ಯಾಕೆ ಅಂಕಲ್ ಟೆನ್ಷನ್ ಅಲ್ಲಿದ್ದೀರಾ? ಏನಿಲ್ಲ ಏನಿಲ್ಲ.
ಅಣ್ಣ ಬರ್ತಾನೆ, ಅಲ್ಲಿವರೆಗೂ ಕೂತ್ಕೊಳ್ಳಿ ಬನ್ನಿ. ಪರವಾಗಿಲ್ಲ ಪರವಾಗಿಲ್ಲ. ಇದೇನಂಕಲ್, ನೀವಿನ್ನೂ ರೆಡಿನೇ ಆಗಿಲ್ಲ? ನಾನು ರೆಡಿನೇ ಇದ್ದೀನಿ, ಆದ್ರೆ ಪೊಲೀಸ್ ಸ್ಟೇಷನ್ಗೆ ನಾನು ಯಾಕೆ ಬರ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಇನ್ಸ್ಪೆಕ್ಟರ್ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಇನ್ಸ್ಪೆಕ್ಟ್ರಾ? ಯಾಕಂತೆ? ಯಾಕೆ ಅಂತ ಅವ್ರು ನನಗೆ ಕ್ಲಿಯರ್ ಆಗಿ ಹೇಳಿದ್ರು. ಬರ್ತಾ ಚಂದ್ರಕಾಂತ್ ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಪ್ರಣಮ್, ಅನಿಕೇತ್ ಮತ್ತೆ ಚಿಕ್ಕಪ್ಪ ಯಾಕೆ ಅಷ್ಟು ಅರ್ಜೆಂಟ್ ಅಲ್ಲಿ ಹೋದ್ರು? ಪೊಲೀಸರು ಕರೆದಾಗ ಲೇಟ್ ಮಾಡಕ್ ಆಗುತ್ತಾ ಅದಕ್ಕೆ? ಪೊಲೀಸರು ಕರೆದ್ರಾ? ಹ್ಞೂ, ಅದಕ್ಕೆ ಅಣ್ಣಂಗೆ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಬಂದಿತ್ತಂತೆ. ಅಂಕಲ್ನ ಕರ್ಕೊ ಬನ್ನಿ ಅಂದ್ರಂತೆ, ಅದಕ್ಕೆ ಹೋಗಿದ್ದಾರೆ. ಚಿಕ್ಕಪ್ಪನ ಕರ್ಕೊಂಡ್ ಬರೋದಕ್ಕೆ ಹೇಳಿದ್ರಂತ. ಅದಕ್ಕೆ ನಂಗೆ ಪ್ರಾಜೆಕ್ಟ್ ಸ್ವಲ್ಪ ಕಷ್ಟ ಆಗ್ತಿದೆ, ಹೆಲ್ಪ್ ಮಾಡ್ತೀರಾ? ಹ್ಞೂ ಅಂದ್ರ ಗೊತ್ತಾಗ್ಲೇ ಇಲ್ಲ. ಪೊಲೀಸ್ ಅವ್ರಿಗೆ ಚಿಕ್ಕಪ್ಪನ ಮೇಲೆ ಡೌಟ್ ಬಂತ, ಅಥವಾ ಚಿಕ್ಕಪ್ಪನ ವಿರುದ್ಧ ಯಾವ್ದಾದ್ರು ಸಾಕ್ಷಿ ಸಿಕ್ತಾ? ಓ ಗಾಡ್. ಗುಡ್ ಮಾರ್ನಿಂಗ್ ಅಕ್ಕ. ಹಲೋ 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 ಹಲೋ. ಯಾರಾದ್ರೂ ನಿಮ್ಗೆ ಗುಡ್ ಮಾರ್ನಿಂಗ್ ಅಂತ ಹೇಳಿದಾಗ ವಾಪಸ್ ಗುಡ್ ಮಾರ್ನಿಂಗ್ ಅಂತ ಹೇಳ್ಬೇಕು, ಅದು ಮ್ಯಾನರ್ಸು. ಓ ಪಾಪ, ನಿಮ್ಗೆ ಯಾರು ಅದನ್ನ ಹೇಳ್ಕೊಟ್ಟಿಲ್ಲ ಅನ್ಸುತ್ತೆ. ಡೋಂಟ್ ವರಿ, ಇನ್ಮೇಲಿಂದ ನಾನ್ ನಿಮ್ಗೆ ಮ್ಯಾನರ್ಸು ಮನುಷ್ಯತ್ವದ ಬಗ್ಗೆ ಹೇಳ್ಕೊಡ್ತೀನಿ, ಓಕೆನಾ? ಅರೆ ಹಲೋ, ನಿಂತ್ಕೊಳ್ಳಿ. ಇದೇನ್ರಿ ಇದು? ನನ್ನನ್ನ ಸರಿಯಾಗಿ ಗಮನಿಸ್ತಾನೆ ಇಲ್ಲ. ನನ್ ಕೈ ವಾಸಿ ಆಗಿದೆ. ನಿನ್ನೆ ತಾನೇ ನಾನು ನಿಮ್ ವಿರುದ್ಧ ಯುದ್ಧ ಸಾರಿದೆ. ಅಷ್ಟ್ ಬೇಗ ಗಣೇಶ ತಪ್ಪಂತ ನನ್ ಕೈ ಹುಷಾರ್ ಮಾಡ್ಬಿಟ್ಟಿದ್ದಾನೆ. ಇದರ ಅರ್ಥ ಏನು? ನನ್ನ ನಿಮ್ಮ ಮಧ್ಯ ಟಕ್ಕರ್ ಜೋರಾಗಿರ್ಲಿ ಅಂತ ಅಲ್ವಾ? ಹಲೋ ಹಲೋ ಹಲೋ, ಯಾಕ್ರಿ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಏನಾಯ್ತು? ಓ, ನಿನ್ನೆ ರಾತ್ರಿ ನಾನ್ ನಿಮಗ್ ಕೊಟ್ಟಿದ್ ಶಾಕು ನಿಮ್ಮನ್ನ ಇನ್ನೂ ಕಾಡ್ತಿದ್ಯಾ? ನಾನ್ಸೆನ್ಸ್. ನಿನ್ನೆ ಅಷ್ಟೊಂದೆಲ್ಲ ನಕ್ಕೊಂಡು ಅಹಂಕಾರದಿಂದ ಚಾಲೆಂಜ್ ಮಾಡಿದ್ರಿ, ಇವಾಗೇನು ಹಾಗೆ ಹೆದರ್ಕೊಂಡು ಹೋಗ್ತಿದ್ದೀರಲ್ಲ? ಅರೆ, ಸೊಂಟದಲ್ಲಿ ಬೀಗದ ಕೀನ ಕಾಣಿಸ್ತಿಲ್ವಲ್ಲ? ಎಷ್ಟೊಂದೆಲ್ಲ ಪ್ಲಾನ್ ಮಾಡಿ ನಮ್ಮಮ್ಮನ ಜೀವಕ್ಕೆ ಅಪಾಯ ಆಗೋ ಹಾಗೆ ಮಾಡಿ ಈ ಕೀನ ಪಡ್ಕೊಂಡ್ರಿ ಅಂದ್ಮೇಲೆ ಸೊಂಟದ ಮೇಲೆ ಸಿಕ್ಸ್ಕೊಂಡು ಓಡಾಡೋದಲ್ವಾ? ಓ ಗೊತ್ತಾಯ್ತು ಗೊತ್ತಾಯ್ತು, ನಾನ್ ಕಿತ್ಕೊಂಡ್ ಬಿಡ್ತೀನಿ ಅನ್ನೋ ಹೆದರಿಕೆ ಅಲ್ವಾ? ಭದ್ರವಾಗಿ ಬೀರೂನಲ್ಲಿ ಇಟ್ಬಿಟ್ಟು ಬಂದಿದ್ದೀರಾ? ಮೀರಾ, ಸುಮ್ಮನೆ ಇದ್ಬಿಡು. ನಿನ್ನ ಹತ್ರ ಮಾತಾಡೋದಕ್ಕೆ ನನಗೆ ಟೈಮ್ ಇಲ್ಲ. ಅಯ್ಯೋ, ನನ್ಗೂ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ. ನಿಮ್ ಹತ್ರ ಕೂತ್ಕೊಂಡು ಹರಟೆ ಹೊಡಿಯೋಷ್ಟು ಫ್ರೀ ಆಗೇನಿಲ್ಲ ನಾನು. ಬೈ ದ ವೇ, ಸಾಕು ಎಲ್ಲಿ? ರೂಮಲ್ಲಿ ಇದನಾ? ರೂಮಲ್ಲೇ ಇರ್ತಾನೆ ಬಿಡಿ, ನಾನೇ ಹೋಗಿ ಮಾತಾಡ್ಕೋತೀನಿ. ಅರೆ, ನನ್ ಬೆನ್ ಹಿಂದೆ ಯಾಕ್ರಿ ಬರ್ತಿದ್ದೀರಾ? ನಾನು ಸಾಕು ಜೊತೆ ತುಂಬಾ ಪರ್ಸನಲ್ ಆಗಿ ಮಾತಾಡ್ಬೇಕು. ನೀವ್ ಅಲ್ಲಿಗೆ ಬಂದು ಕಿರಿಕಿರಿ ಮಾಡ್ಬೇಡಿ. ತುಂಬಾ ಪರ್ಸನಲ್ ವಿಷಯ ಮಾತಾಡ್ಬೇಕಾಗಿತ್ತು. ನಿಮ್ ಬಗ್ಗೆ ಮಾತಾಡ್ಬೇಕಿತ್ತು. ಯಾಕಂದ್ರೆ ಇವತ್ತಿಂದ ನಾನು ನನ್ನ ಆಟನ ಶುರು ಮಾಡ್ಕೊಂಡಿದ್ದೀನಿ ಅಲ್ವಾ? ಇನ್ ಮುಂದೆ ನಿಮ್ ನೆಮ್ಮದಿ ಹಾಳಾಯ್ತು ಅಂತಾನೆ.
ಬಾಯ್. ಒಂದ್ ಕಡೆ ಆ ಪೊಲೀಸ್ ಅವ್ರ ಭಯ, ಇನ್ನೊಂದ್ ಕಡೆ ಚೂಳ್ ಕಿರಿಕಿರಿ. ಚಿಕ್ಕಪ್ಪ ಫೋನ್ ರಿಸೀವ್ ಮಾಡಿ. ಇವಳು ಅಲ್ಲೇನ್ ಮಾಡ್ತಿದ್ದಾಳೆ? ನಾನು ಯಾಕೆ ಇವಳ ಬಗ್ಗೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀನಿ? ಇವಳು ಏನೇ ಮಾಡಿದ್ರು ಎಡವಟ್ಟೆ ಮಾಡ್ತಾಳೆ, ಅವಳಿಗೆ ಪ್ರಾಬ್ಲಮ್ ಮಾಡ್ಕೋತಾಳೆ. ನಾನು ಈ ಚೈಲ್ಡ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೋಬಾರ್ದು. ಅನಿಕೇತ್ ಯಾಕೆ ಚಿಕ್ಕಪ್ಪನ ಕರ್ಕೊಂಡು ಹೋದ್ರು? ಅಂಕಲ್, ಯಾಕೆ ಅಂಕಲ್ ಅಲ್ಲೇ ನಿಂತ್ಕೊಂಡ್ರಿ? ಬನ್ನಿ ಒಳಗಡೆ. ಅನಿಕೇತ್, ಅದು ನಾನು ಜೀವನದಲ್ಲಿ ಮೊದಲನೇ ಸಾರಿ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಾ ಇರೋದು. ಯಾಕೋ ಒಂಥರ ಕಸಿವಿಸಿ ಆಗ್ತಿದೆ ಅಪ್ಪ. ಅಲ್ಲಿ ಹೇಗಿರುತ್ತೋ ಏನೋ. ನೀವ್ಯಾಕೆ ಅಂಕಲ್ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ನೀವೇನು ಹೆದ್ರಬೇಡಿ. ಆ ಕ್ರಿಮಿನಲ್ ಓಡೋದಾಗ ನೀವು ನನ್ನಿಂದನೇ ಓಡ್ ಬಂದ್ರಿ ಅಂತ ಹೇಳಿದ್ರಲ್ಲ, ಬಹುಶಃ ಐಡೆಂಟಿಗೆ ಕರೆದಿರ್ಬೇಕು. ಅಯ್ಯೋ, ಅವತ್ತು ಕತ್ಲಾಗಿತ್ತು, ನಿನಗೆ ಗೊತ್ತಾಗಿಲ್ಲ ಅಂತಂದ್ರೆ ನನ್ಗೆ ಹೇಗಪ್ಪ ಗೊತ್ತಾಗುತ್ತೆ? ಕರಪ್ಟ್ ಆಗಿರೋ CCTV ಫುಟೇಜ್ ಸರಿಪಡಿಸಿದಾರಂತೆ. ಕ್ರಿಮಿನಲ್ ಯಾರು ಅಂತ ಗೊತ್ತಾಗುತ್ತೆ, ಬನ್ನಿ ನಿಮ್ ಜೊತೆ ಮಾತಾಡ್ಬೇಕು ಅಂದ್ರು. ನಾವೀಗ ಹೋಗಿ ಆ ವ್ಯಕ್ತಿ ಯಾರು ಅಂತ ಊಹಿಸ್ಬೇಕಷ್ಟೆ. ಅಯ್ಯೋ ದೇವ್ರೆ, ನನ್ ಗುರ್ತು ನಾನೇ ಹೇಳ್ಬೇಕಾ? ಅಂಕಲ್, ಬಂದೆ ಅಪ್ಪ, ಬಂದೆ. ಇವತ್ತು ಅದು ಯಾವ ಮಕ್ಳಲ್ಲಿ ಎದ್ನೋ ಏನೋ, ಬೆಳಗ್ಗೆ ಎದ್ದ ಬರೀ ಟೆನ್ಷನ್ಸೇ ಆಯ್ತು. ಈ ಚಿಕ್ಕಪ್ಪ ಬೇರೆ ಫೋನೇ ರಿಸೀವ್ ಮಾಡ್ತಿಲ್ಲ. ಇವಳು ನೋಡಿದ್ರೆ ಸಾಕೇತವ್ರಿಗೆ ಏನೋ ಹೇಳ್ತೀನಿ ಅಂತ ಹೋದವಳು ಇಷ್ಟೊತ್ತಾದ್ರೂ ಆಚೆ ಬಂದಿಲ್ಲ. ಏನ್ ಮಾಡ್ತಿದ್ದಾಳೆ ಇವಳು? ಅಲ್ಲಿ ಚಿಕ್ಕಪ್ಪನ ಹೇಗೆ ಇಂಟ್ರೋಗೇಟ್ ಮಾಡ್ತಿದ್ದಾರೋ ಏನೋ. ಯಾಕ್ರಿ ಹಾಲಿ ಅವ್ರೆ, ನಿಮ್ಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಯಾಕೆ ಸಾಕೇತವ್ರೆ, ಏನಾಯ್ತು? ಅಲ್ಲ, ನೀವು ಕೊನೆ ಪಕ್ಷ ನನ್ನ ಒಬ್ಬ ಫ್ರೆಂಡ್ ಆಗಾದ್ರೂ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರೋ ಇಲ್ವೋ? ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನಿಮ್ ವಿಷಯವಾಗಿ ನನ್ನ ಹತ್ರ ಏನು ಮುಚ್ಚಿಡ್ಬೇಡಿ ಅಂತ ಹೇಳಿದ್ದೆ ತಾನೆ. ಯಾಕೆ ಈ ರೀತಿ ವಿಷಯನ ಮುಚ್ಚಿಟ್ಟು ನನ್ನ ಮನ್ಸಿಗೆ ನೋವು ಮಾಡ್ತಿದ್ದೀರಾ? ಇವಳು ಏನಪ್ಪ ಹೇಳದ್ಲೀಗ? ಇವ್ರು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ? ನಿನ್ನೆ ಮದುವೆ ವಿಷಯವಾಗಿ ನೀವು ಒಂದೊಂದು ಕಡೆ ಒಂದೊಂದು ಥರ ನಡ್ಕೋತಿದ್ದೀರಾ ಅಂತ ಮಿಸ್ಕಮ್ಯುನಿಕೇಟ್ ಆಗಿತ್ತು ತಾನೆ. ಅದಕ್ಕೆ ಕಾರಣ ಏನು? ನೀವಿರೋ ವಿಷಯನ ನನ್ನ ಹತ್ರ ಹೇಳ್ಕೊಳ್ದೆ ಇರೋದು. ನಿನ್ನೆ ಅದು, ಹೀಗಿದು. ಯಾಕೆ ಈ ರೀತಿ ನಡ್ಕೋತಿದ್ದೀರಾ? ನಾನು ನಿಮ್ಮಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಏನ್ ಮಾಡೋದೀಗ? ಇವಳು ನಿನ್ನೆ ನಡೆದ ವಿಷಯನೇನಾದ್ರೂ ಹೇಳ್ಬಿಟ್ಲ? ಶಾಂಭವಿ ಅಮ್ಮಂಗೆ ನಾನೇ ಶುಗರ್ ಕೊಟ್ಟಿದ್ದನ್ನ ಹೇಳಿದ್ಲ? ಫೋಟೋ ಆಲ್ಬಮ್ ಬಗ್ಗೆ ಏನಾದ್ರೂ ಹೇಳ್ಬಿಟ್ಲ? ನಿಮ್ಮ ಬಗ್ಗೆ ಮನೇಲಿ ತುಂಬ ನಿರೀಕ್ಷೆ ಇದೆ. ನೀವು ಈ ರೀತಿ ಮಾಡೋದು ಸರಿ ಇಲ್ಲ. ಅಪ್ಪ, ಈ ಅನಿಕೇತ್ನ ಹೇಗಾದ್ರೂ ಸುಧಾರಿಸ್ಬೋದು, ನೀರಿನ ಮೇಲೆ ಎತ್ ಕಟ್ಬೋದು. ಸಾಕೇತ್ನ ಸುಧಾರಿಸೋದಕ್ಕಾಗಲ್ಲ. ಇವನಿಗೆ ನನಗಿಂತ ಅವಳ ಮೇಲೇನೆ ನಂಬಿಕೆ ಜಾಸ್ತಿ. ಏನು ಯೋಚನೆ ಮಾಡ್ತಾ ನಿಂತ್ರಿ? ಮಾತಾಡಿ. ಯಾಕೆ ಎಲ್ಲ ವಿಷಯನೂ ನನ್ನಿಂದ ಮುಚ್ಚಿಡ್ತಿದ್ದೀರಾ? ಮಾತಾಡಿ ಅಕ್ಕ, ಮಾತಾಡಿ. ನನ್ ಸಾಕು ಹತ್ರ ಎಲ್ಲ ವಿಷಯ ಹೇಳ್ಬಿಟ್ಟೆ.
ಅಕ್ಕ ನೀವ್ ಹೇಗೆ ಎಲ್ಲ ವಿಷಯಗಳನ್ನೂ ನನ್ನ ಹತ್ರ ಶೇರ್ ಮಾಡ್ಕೋತೀರಾ ಅದೇ ರೀತಿ ನಿಮ್ ಯಜಮಾನ್ರ ಹತ್ರನೂ ಶೇರ್ ಮಾಡ್ಕೊಳ್ಳಿ ಅಕ್ಕ. ಪಾಪ ನಿಮ್ ಬಗ್ಗೆ ನಮ್ ಸಾಕುಗಿಂತ ನನ್ಗೆ ಜಾಸ್ತಿ ಗೊತ್ತಿದೆ. ನಿನ್ನೆ ಏನೆಲ್ಲ ವಿಷಯ ನಡೀತೋ ಅದನ್ನೆಲ್ಲ ನಾನ್ ಸಾಕು ಹೇಳ್ಬಿಟ್ಟೆ. ಇನ್ ಮುಚ್ಚಿಡೋ ಯೂಸೇ ಇಲ್ಲ. ಹಾಯ್ ಅನಿಕೇತ್. ಹಾಯ್ ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರ್, ನಿಮ್ ಎಲ್ಪ್ಗೆ ಅಂತ ಅಂಕಲ್ನ ಕರ್ಕೊಂಡು ಬಂದಿದ್ದೀನಿ. ತುಂಬಾನೇ ನರ್ವಸ್ ಆಗಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಫಸ್ಟ್ ಟೈಮ್ ಅಂತೆ ಬರ್ತಾ ಇರೋದು. ಏನ್ ವಿಷಯ ಅಂತ ಕೇಳಿದ್ರು. ಅವ್ರ ಹತ್ರನೇ ತುಂಬಾ ವಿಷಯ ಮಾತಾಡಬೇಕು. ನಿಮ್ಗಿಂತ ಅವ್ರ ಅವಶ್ಯಕತೆ ಜಾಸ್ತಿ ಇದೆ. ಏನು ಮಿಸ್ಟರ್ ಚಂದ್ರಕಾಂತ್, ಇವತ್ತು ಆರೋಗ್ಯ ಹೇಗಿದೆ? ಚೆನ್ನಾಗಿದೆಯಾ? ಹಾಂ ಹಾಂ ಸರ್, ಚೆನ್ನಾಗಿದೆ. ಎಲ್ರಿ ಚೆನ್ನಾಗಿದೆ? ಇವತ್ತು ಹಣೆ ಮೇಲೆ ಬೆವರ್ತಿದ್ದೀರಾ? ಅದು ಅದು ಹಾಗೆ ಸರ್. ಅಂದಹಾಗೆ ಆ ಕ್ರಿಮಿನಲ್ ಹಾಕಿರೋ ಮಂಕಿ ಕ್ಯಾಪ್ ನಿಮಗೆ ಸಿಕ್ತು ಅಂತ ಹೇಳಿದ್ರಲ್ವಾ? ಹೌದು, ಬೆಳಿಗ್ಗೆ ಮನೆ ಹತ್ರ ಸಿಕ್ತಂತೆ. ಓ ಹೌದಾ? ನೋಡಿ, ಒಂದೊಂದ್ಸರಿ ಪೊಲೀಸ್ ಎಷ್ಟೇ ಇನ್ವೆಸ್ಟಿಗೇಟ್ ಮಾಡಿದ್ರು ಕ್ರಿಮಿನಲ್ನ ಒಂದು ಕೂದಲು ಸಿಳುವು ಸಿಗಲ್ಲ. ಅಂಥದ್ರಲ್ಲಿ ಕ್ರಿಮಿನಲ್ ಹಾಕಿರೋ ಮಂಕಿ ಕ್ಯಾಪ್ ಸಿಕ್ಕಿದೆ. ವೆರಿ ಗುಡ್. ಮಿಸ್ಟರ್ ಅನಿಕೇತ್, ನೀವೊಮ್ಮೆ CCTV ಫುಟೇಜಸ್ನ ನೋಡಿ, ಎಲ್ಲ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ರೇ ರಾಮಯ್ಯ ಸರ್, ಆ CCTV ಫುಟೇಜಸ್ ತೋರಿಸಿ. ಓಕೆ ಸರ್.